ಏನಮ್ಮ ಹೀರೋಯಿನ್, ಇವತ್ತು ಆಫೀಸ್ಗೆ ಹೋಗಿದ್ದೆ ತಾನೇ? ನಿಮ್ ಲವ್ ಸ್ಟೋರಿ ಏನಾಯ್ತು? ಸದಾಶಿವಂಗೆ ಯಾವಾಗ್ಲೂ ಅದೇ ಧ್ಯಾನ ಅನ್ನೋ ತರ ನೀನೇನು ಫೋನ್ ಮಾಡಿದ ತಕ್ಷಣ ಅದ್ರ ಬಗ್ಗೆನೇ ಕೇಳ್ತಿಯಲ್ಲ? ಲವ್ ಸ್ಟೋರಿ ಕೇಳೋದಕ್ಕೂ ನೋಡೋದಕ್ಕೂ ತುಂಬಾನೇ ಥ್ರಿಲ್ ಇರುತ್ತೆ ಮೇಡಮ್. ಅದಕ್ಕೆ ಕೇಳ್ದೆ. ಆಫೀಸಲ್ಲಿ ಏನೇನಾಯ್ತು ಮೊದ್ಲದ್ನ ಹೇಳು. ಇವತ್ತು ಆಫೀಸ್ಗೆ ಹೋಗಿದ್ದು ಮನ್ಸಿಗೆ ತುಂಬಾನೇ ಖುಷಿ ಸಿಕ್ತು. ಇವತ್ತು ರಾಮ್ ಸರು ನನಗೆ ಮತ್ತೆ ಪ್ರೀತಮ್ಗೆ ಒಂದು ಹೊಸ ಪ್ರಾಜೆಕ್ಟ್ನ ಜಾಯಿಂಟ್ ಆಗಿ ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅವರು ನಮ್ಮಿಬ್ರ ಮೇಲೆ ಇಷ್ಟೊಂದು ಭರವಸೆ ಇಟ್ಕೊಂಡಿರೋದನ್ನ ನೋಡಿ ಇನ್ನೂ ಜಾಸ್ತಿ ಖುಷಿ ಆಯ್ತು. ಏನೇ ಆಗ್ಲಿ, ನಾನು ಪ್ರೀತು ರಾಮ್ ಸರ್ ನಂಬಿಕೆನ ಉಳಿಸ್ಕೊಳ್ಳೇಬೇಕು. ಹಲೋ ಮೇಡಮ್, ನಾನ್ ಕೇಳಿದ್ದು ಪ್ರಾಜೆಕ್ಟ್ ವಿಷಯ ಅಲ್ಲ, ನಿಮ್ ಲವ್ ಸ್ಟೋರಿ ವಿಷಯನ. ಪ್ರೀತಮ್ನ ಗೆದ್ರೆ ಆಟೋಮೆಟಿಕ್ ಆಗಿ ರಾಮ್ ಸರ್ನು ಗೆಲ್ಬೋದು ಗೊತ್ತಾ? ಪ್ರೀತಮ್ ಹತ್ರ ಮಾತಾಡಕ್ ಹೇಳಿದ್ನಲ್ಲ, ಏನ್ ಹೇಳ್ದ ನಿನ್ ಕಾಫಿ ಕಿಂಗ್? ನಾನೇನು ಮಾತಾಡ್ಲಿಲ್ಲ. ಪ್ರೀತುನೇ ನನ್ ಬಗ್ಗೆ ಮಾತಾಡೋರ್ ಬಾಯ್ನ ಮುಚ್ಚಿಸ್ದ. ಆಫೀಸ್ ಸ್ಟಾಫ್ ಮುಂದೆ ನನ್ ಪರವಾಗಿ ಮಾತಾಡ್ದ. ಟೋಟಲಿ ಆಪ್ತರಕ್ಷಕನೇ ನನ್ ಜೊತೆ ನಿಂತಾಗಿತ್ತು. ವಾವ್, ಹೌದಾ? ಸೂಪರ್. ಹುಡ್ಗ ಅಂದ್ರೆ ಹಾಗಿರ್ಬೇಕು. ಏನೇ ಕಷ್ಟ ಬಂದ್ರೂ ಪ್ರೀತಿಸೋ ಹುಡ್ಗಿನ ಕೈ ಅಂತೂ ಬಿಡಲ್ಲ. ಈ ವಿಷಯದಲ್ಲಿ ಪ್ರೀತಮ್ ಅಂತೂ ಜಮ್ ಆಫ್ ಎ ಪರ್ಸನ್. ಪ್ರೀತು ನನ್ನ ಪರವಾಗಿ ನಿಂತಿದ್ದಂತೂ ಸತ್ಯ. ಆದ್ರೆ ಅದು ಪ್ರೀತಿನೋ, ಅನುಕಂಪನೋ ಅಥವಾ ಫ್ರೆಂಡ್ಶಿಪ್ಪೋ ಇದ್ಯಾವುದೂ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ಸು. ಇಲ್ಲ ಕಾವೇರಿ, ಪ್ರೀತಿ ಮತ್ತೆ ಅನುಕಂಪದ ಮಧ್ಯೆ ವ್ಯತ್ಯಾಸ ಗೊತ್ತಾಗದೆ ಇರೋಷ್ಟು ದಡ್ಡಿನ ನೀನು. ಪ್ರೀತಮ್ ಆಲ್ರೆಡಿ ಮೂವ್ ಮಾಡಿದಾನೆ. ನೀನು ಈ ವಿಷಯದಲ್ಲಿ ಫಸ್ಟ್ ಸ್ಟೆಪ್ ತಗೊಂಡ್ರೆ ತಾನೆ ನಿನ್ಗೂ ಈ ವಿಷಯದಲ್ಲಿ ಕ್ಲಾರಿಟಿ ಸಿಗೋದು. ಇನ್ನೂ ಲೇಟ್ ಮಾಡ್ಕೊಂಡು ಸುಮ್ನೆ ಇಬ್ರು ಕೂರ್ಬೇಡಿ. ಆದಷ್ಟು ಬೇಗ ನಿನ್ ಮನ್ಸಲ್ಲಿರೋ ಭಾವನೆಗಳನ್ನ ಪ್ರೀತಮ್ ಹತ್ರ ಶೇರ್ ಮಾಡ್ಕೋ. ಕೇಳಿಸ್ತಾ? ಸರಿ ಅಲ್ಲ, ನಿನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಇಷ್ಟ ದಿನ ಕಾದಿದ್ದು ಸಾಕು. ಜಾಯಿಂಟ್ ಪ್ರಾಜೆಕ್ಟ್ ಜೊತೆಗೆ ಜಾಯಿಂಟ್ ಪ್ರಾಡಕ್ಟ್ ಬಗ್ಗೆನೂ ಯೋಚನೆ ಮಾಡಿ. ಸರ್ಸು ಸಾಕ್ ಮಾಡು, ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ಬೇಡ. ಬಾಯ್. ನನಗಾಗಿ ಇರಲು ಬೇರೆ ಸುಖವ ಯಾಕೆ ಕೇಳಲಿ? ಕಾವೇರಿನ ಮದ್ವೆ ಆಗ್ಬೇಕು ಅಂದ್ರೆ ಆ ಹುಡುಗಂಗೆ ಅದೃಷ್ಟ ಇರ್ಬೇಕು, ಕಾವೇರಿಗಲ್ಲ. ನನಗಾಗಿ ಇರಲು ಬೇರೆ ಸುಖವ